ಮಾದ್ವಿಲ KMTV ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ಉದ್ಘಾಟನೆಯನ್ನು ಗಂಗಮ್ಮನಪಾಳ್ಯ ತೋಟದ ಮನೆ ಹತ್ತಿರ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸದರಿ ಸಮಾರಂಭದಲ್ಲಿ ಗೌರವ ಸ್ವೀಕರಿಸಿ ಮಾತನಾಡಿದ ಅಭಿಮನ್ಯು, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷ ಕಟ್ಟುವುದೇ ನಮ್ಮ ಗುರಿ ಎಂದರು. ಮುಖಂಡರುಗಳಾದ PVC ಮಣಿ, G ಚಿಕ್ಕನಾರಾಯಣ, ಕದ್ರಿನಹಳ್ಳಿ ಕುಮಾರ, ನವೀನ್ ಕುಮಾರ, ರಮಣ್ ಕುಮಾರ, ಹುಣಸನಹಳ್ಳಿ ವೆಂಕಟೇಶ ಹಾಗೂ ಅನೇಕ ದಲಿತ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ BM ಸಾಕಪ್ಪ, MTV ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ MTV ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ ಎಲ್ಲ ಒಂದು ಸೆಕೆಂಡ್ ಮುಂದೆ ನೋಡಿ ಸರ್. ಒಂದು ನಿಮಿಷ ಆಗಿ ಮೊದಲನೇದಾಗಿ ನಮ್ಮ ಒಂದು ರಾಜ್ಯದ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತಾಲೂಕು ನಮ್ಮ ಮದರ್ ಡಿಸ್ಟಿಕ್ ಆಗಿರೋದ್ರಿಂದ ಬಂಗಾರಪೇಟೆ ತಾಲೂಕಿಂದನೇ ಮೊದಲನೇ ಹೆಜ್ಜೆ ಮಾಡೋಣ ಅಂತೇಳಿ ಇಡೀ ಬೆಂಗಳೂರು ಕಾರ್ಯಕ್ರಮನ ಸ್ಟಾಪ್ ಮಾಡಿ ಮೊದಲನೇದಾಗಿ ಬಂಗಾರಪೇಟೆ ತಾಲೂಕಲ್ಲಿ ಮೊದಲನೇ ಕಾರ್ಯಕ್ರಮ, ಮೊದಲನೇ ಹೆಜ್ಜೆ ಇಟ್ಟು ಮುಂದಿನ ಹೆಜ್ಜೆಗಳು ರಾಜ್ಯ ವ್ಯಾಪ್ತಿಗೆ ಸಂಚಾರ ಮಾಡೋಣ ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇದರಲ್ಲಿ ನಾನು ಮಾಹಿತಿ ನಿಮ್ಗೆ ಯಾಕೆ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತಂದರೆ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಬೆಂಬಲ ನಮ್ಗೆ ಸಂಪೂರ್ಣವಾಗಿ ಬೇಕು. ಮಾಧ್ಯಮದವರು ಏನು ನೀವು ನ್ಯೂಸ್ ಏನು ಬಿತ್ತರಿಸ್ತೀರಿ ನೀವು ಸುದ್ದಿಗಳು, ಆ ಸುದ್ದಿ ಬಂದು ನೋಡಿ ಅಂಬೇಡ್ಕರ್ ಸಾಹೇಬರು ನಾನು ಅಪ್ಪಟ ಸಿದ್ಧಾಂತವಾದಿ, ಸಿದ್ಧಾಂತದಲ್ಲಿ ಊರ್ಕೊ ಬಂದವನು, ಸಿದ್ಧಾಂತ ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಸಿದ್ಧಾಂತ ಅಂದರೆ ಅಂಬೇಡ್ಕರ್ ಸಾಹೇಬರು ಇವತ್ತು ಬುನಾದಿ ಆಗಿದ್ದಾರೆ ಅಂದರೆ ಸಂವಿಧಾನದ ಬುನಾದಿ ಅವರು. ಸಂವಿಧಾನದ ಆಶಯದಲ್ಲಿ ನಾವು ಎಲ್ಲ ವಿಂಗಡಿಸ್ಕೊಂಡ್ಬಿಟ್ಟಿರೋದೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಮಾಧ್ಯಮ ಯಾವತ್ತು ಮಾರಾಟ ಆಗುತ್ತೋ ಆವತ್ತು ದೇಶನೇ ಅಲ್ಲಲ್ಲ ಕೊಲ್ಲಲಾಗ್ಬಿಡುತ್ತೆ ಅಂತ ಹೇಳಿದ್ರು. ಮಾಧ್ಯಮದವರು ನೀವು ನಿಜವಾದ ಸುದ್ದಿ, ಸತ್ಯವಾದ ಸುದ್ದಿನ ನೀವು ಬಿತ್ತರಿಸ್ಬಿಟ್ರಿ ಅಂತಂದರೆ ಪ್ರಜಾಪ್ರಭುತ್ವನೇ ಶುದ್ಧ ಆಗ್ಬಿಡುತ್ತೆ ಅಲ್ವಾ. ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ನಮ್ಮ ಬಗ್ಗೆ ಆಗಲಿ, ನಮ್ಮ ಹೋರಾಟದ ಬಗ್ಗೆ ಆಗಲಿ, ನಮ್ಮ ಪಕ್ಷದ ಬಗ್ಗೆ ಆಗಲಿ, ನಾವು ಮುಂದೆ ಮಾಡಿರೋ ಪ್ರಣಾಳಿಕೆಗಳೇನಿದೆಯೋ ಸಂಪೂರ್ಣವಾಗಿ ಇದು ಬಡವ್ರ ಪಕ್ಷ. ನಮ್ಮಲ್ಲಿ ಓಟು ನೋಟು ಕಾನ್ಸೆಪ್ಟ್ ಇಲ್ಲ. ಜನ ನಮ್ಮನ್ನು ಬೆಂಬಲಿಸಲಿ, ಜನಕ್ಕೆ ಏನು ಸಂವಿಧಾನಬದ್ಧವಾಗಿ ನಾವು ಸೇರಬೇಕು, ನಾವು ಅದನ್ನು ನಮ್ಮ ಆಶೆಗಳನ್ನ ನಾವು ಮಾಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಅನ್ನೋ ಕಾಯಿಲೆಗೆ ಒಳಪಟ್ಟಿರೋ ವ್ಯಕ್ತಿ ಇರೋದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಪ್ರಪ್ರಥಮ ಪೇಷಂಟ್. ಈಗ ಅವ್ರು ಡಾಕ್ಟ್ರೇನ್ ಟ್ರೀಟ್ಮೆಂಟ್ ಮಾಡಬೇಕಲ್ವಾ, ಅದು ನಮ್ಮ ಪಕ್ಷ ವಹಿಸ್ಕೊಂಡಿದ್ದೇನೆಂದರೆ ಬಂಗಾರಪೇಟೆಯಲ್ಲಿರೋ ಪೇಷಂಟ್ ಏನಿದೆಯಲ್ಲ ಆ ಪೇಷಂಟ್ ಕಾಯಿಲೆನ ಶುದ್ಧೀಕರಿಸೋಣ ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ಬಂಗಾರಪೇಟೆಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಎರಡನೇ ಹೆಜ್ಜೆ ಇಡೋದಕ್ಕೆ, ಮೂರನೇ ಹೆಜ್ಜೆ ಇಡೋದಕ್ಕೆ ತಮ್ಮೆಲ್ಲ ಸಹಕಾರ ಪತ್ರಿಕಾ ಮಾಧ್ಯಮದವರಿಗೆ ಸಂಪೂರ್ಣವಾಗಿ ಬೇಕು. ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ನಮ್ಮ ಪಕ್ಷದ ವಿಚಾರ ಏನೇ ಸುದ್ದಿಗಳು ಬಂದರೂ ನಮ್ಮ ಹತ್ರ ಭೇಟಿ ಮಾಡಿ, ನಮ್ಮ ಹತ್ರ ಮಾತಾಡಿ, ನಮ್ಮ ಮನಸ್ಸು ಇಚ್ಛೆ ಏನು ಮಾತಿದೆಯೋ ಅದನ್ನು ನೀವು ಬಿತ್ತರಿಸಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಒಂದು ಎರಡನೇದು, ಕಾರ್ಯಕ್ರಮಕ್ಕೆ ಏನು ಬಂದಿರ್ತಿರಲ್ಲ ಎಲ್ಲ ನಮ್ಮ ಬೆಂಬಲಿಗರು, ನಮ್ಮನ್ನು ಬೆಳೆಸ್ತಕ್ಕಂಥ ಒಳ್ಳೆ ದಯೋದ್ದೇಶ ಇಟ್ಕೊಂಡು ಬಂದಿರೋರು, ಸೀನಿಯರ್ ಲೀಡ್ರುಗಳು, ಮಾರ್ಗದರ್ಶನ ನೀಡ್ತಕ್ಕಂಥ ಲೀಡ್ರುಗಳು, ಈ ಥರ ಎಲ್ಲ ಲೀಡ್ರುಗಳು ನಾನು ತಮ್ಮಲ್ಲಿ ಮನವಿ ಏನು ಮಾಡ್ಕೋತೀನಿ ಅಂದರೆ, ಇಷ್ಟು ವರ್ಷ ನೀವೆಲ್ಲ ಮಾತಾಡ್ಬಿಟ್ರಿ, ನಾನು ಏನು ಮಾತಾಡೋಕ್ಕೆ ಹೊರಟಿದ್ದೀನೋ ಅದು ತಮ್ಮ ಮನಸ್ಸಲ್ಲೆಲ್ಲ ಇದೆ. ಆಗಲಿ ನಮಗೆ ಒಂದು ವೇ ಬೇಕು, ಆ ವೇ ಇಲ್ಲ. ಈಗ ಆ ವೇ ನಮ್ಮ ಹೋರಾಟನೂ ನಿಮ್ಮ ಸಹಕಾರ ನಾನು ಇಷ್ಟು ವರ್ಷ ನಾನೇ ನಡ್ಕೊಂಡು ಬಂದಿದ್ದಿಲ್ಲ. ಆದ್ದರಿಂದ ನಾನು ಈ ಒಂದು ಪ್ರತಿಫಲ ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ. ಇದನ್ನೆಲ್ಲರೂ ಸಕ್ಸಸ್ ಮಾಡೋಣ, ಯಶಸ್ವಿಗೊಳಿಸೋಣ, ಎಲ್ಲ ಶುದ್ಧೀಕರಿಸ್ಕೊಂಡು ಒಳ್ಳೆ ಪ್ರಜಾಪ್ರಭುತ್ವ ಆಡಳಿತಕ್ಕೆ ಒಳಪಡೋಣ ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡಿಕೊಂಡು ಕೋರಿಕೊಳ್ಳುತ್ತೇನೆ. ಹಂಗಾಗಿ ಈ ನನ್ನ ಎರಡು ಮಾತನ್ನ ಮುಗಿಸ್ಕೊತೀನಿ. ಯಾಕಂದರೆ ಇನ್ನೂ ಮಾತಾಡ್ತಕ್ಕಂಥ ಲೀಡರ್ಗಳು ಬೇಕಾದಷ್ಟು ಇದ್ದಾರೆ. ಮುಂದಿನ ಕಾರ್ಯಕ್ರಮ ನಿಂತೋಗೋದು ಬೇಡ, ಅಡೆತಡೆ ಆಗೋದು ಬೇಡ ಅಂತೇಳಿ ನನ್ನ ಎರಡು ಮಾತನ್ನ ನಾನು ಗ್ರಾಮ ಪಂಚಾಯತಿಂದಾನೇ ಶುರು ಮಾಡ್ತೀನಿ. ಈಗಾಗಲೇ ತತ್ಕ್ಷಣವೇ ಈಗಿಂದಾನೇ ಅಂದರೆ ನಮ್ಮ ಕಡೆ ನಾನು ಅಧಿಕಾರ ಕೊಟ್ಟಲ್ವಾ, ಅದೇ ಕ್ಷಣದಲ್ಲಿ ನಾನು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ರಿಗೂ ವಿಷಯ ಹಂಚ್ಬಿಟ್ಟಿದ್ದೀನಿ. ನಾವು ಈ ದಿನದಿಂದ ನಾವು ಪಕ್ಷ ಏನು ಕೆಲಸ ಮಾಡಬೇಕು ರಾಜ್ಯದಲ್ಲಿ, ಎಲ್ಲ ಪಕ್ಷದವ್ರು ಏನು ಮಾಡ್ತಾರಲ್ಲ, ಕಾಂಗ್ರೆಸ್, BJP, JDS, ಅವ್ರ ಜೊತೆ ನಾವು ಕೂಡಿಸ್ಕೊಂಡು ಅವ್ರು ಏನು ಮಾಡ್ತಾರೆ ಅದು ನಾವು ಮಾಡೋಣ. ಹಂಗಾಗಿ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ZP ಇರ್ಬೋದು, BBMP ಎಲೆಕ್ಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ನಮ್ಮ ಕ್ಯಾಂಡಿಡೇಟ್ಸು 2 ಓಟ್ ತಗೋತಾರೋ, 200 ಓಟ್ ತಗೋತಾರೋ, 2000 ಓಟ್ ತಗೋತಾರೋ, ಹೆಂಗೆ ಗೆಲ್ತಾರೋ, ಹೆಂಗೆ ಸೋಲ್ತಾರೋ, ನಮ್ಗೆ ಅದು ಬೇಕಾಗಿಲ್ಲ. ನಾವು ಹೆಜ್ಜೆ ಇಟ್ಟಿದ್ದೀವಿ, ಬೆನ್ನು ತೋರಿಸೋ ಪಕ್ಷ ಅಲ್ವೇ ಅಲ್ಲ. ರಾಜ್ಯದಿಂದ ಸ್ಪರ್ಧೆ ಮಾಡ್ತೀರಾ ಇಲ್ಲಾಂದ್ರೆ ಕೇವಲ ಬಂಗಾರಪೇಟೆಗೆ ಸೀಮಿತ? ನಾವು ರಾಜ್ಯ ವ್ಯಾಪ್ತಿಗೆ 226 ಕ್ಷೇತ್ರನೂ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ. ರಾಷ್ಟ್ರ